ಪಟ್ಟಣದ ಮಾರುಕಟ್ಟೆಯಲ್ಲಿ ರಮೇಶ್ ತನ್ನ ಅಂಗಡಿಯನ್ನು ತೆರೆಯುತ್ತಿದ್ದ. ಅಷ್ಟರಲ್ಲಿ ಪಕ್ಕದ ಅಂಗಡಿ ಮಾಲೀಕ ಸುರೇಶ್ ಆತಂಕದಿಂದ ಬಂದನು. ರಮೇಶ್, ನಿನ್ನ ಅಂಗಡಿಯನ್ನು ಯಾವುದೇ ಟೆನ್ಷನ್ ಇಲ್ಲದೆ ನಡೆಸ್ಕೊಂಡು ಹೋಗ್ತೀಯಾ? ಈಗ ನೋಡು, ನನ್ನ ಪರವಾನಗಿ 2 ದಿನಗಳಲ್ಲಿ ಮುಗಿಯುತ್ತೆ. ನವೀಕರಣ ಅಂದರೆ ಕಚೇರಿ ಅಲೆದಾಟ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬೇರೆ ಹೋಗ್ಬೇಕು. ಟೈಮ್ ವೇಸ್ಟ್, ತಲೆನೋವೇ ಆಗ್ತಿದೆ. ಅಯ್ಯೋ ಸುರೇಶ್, ನಾನು ಹೀಗೆ ಯೋಚಿಸಿದ್ದೆ. ಆದರೆ ಈ ಬಾರಿ ನಾನು ನಗರಾಭಿವೃದ್ಧಿ ಇಲಾಖೆಯ ಪೌರಾಡಳಿತ ನಿರ್ದೇಶನಾಲಯದ ಮೂಲಕ ಸಕಾಲ ಕಾಯ್ದೆಯಡಿ ಅರ್ಜಿ ಹಾಕಿ ನನ್ನ ಉದ್ದಿಮೆ ಪರವಾನಗಿಯನ್ನು ನವೀಕರಿಸಿಕೊಂಡಿದ್ದೀನಿ. ಏನು, ಕಚೇರಿಗೆ ಹೋಗೇ ಇಲ್ವೇ? ಸಕಾಲ ಕಾಯ್ದೆ ಅಂದರೆ ಏನು ರಮೇಶ್? ಎಲ್ಲ ತೆರಿಗೆಗಳು ಕ್ಲಿಯರ್ ಇದ್ದುದರಿಂದ ಸಕಾಲ ಕಾಯ್ದೆಯಡಿ ಸ್ವಯಂಚಾಲಿತ ಉದ್ದಿಮೆ ಪರವಾನಗಿಯ ನವೀಕರಣಕ್ಕೆ ಆನ್ಲೈನ್ ಅರ್ಜಿ ಹಾಕಿದ್ದೆ. ಸಕಾಲ ಕಾಯ್ದೆ 2011ರಿಂದ ಜಾರಿಯಲ್ಲಿದೆ. ಇದು ನಾಗರಿಕರಿಗೆ ಸಾರ್ವಜನಿಕ ಸೇವೆಗಳನ್ನು ಸಮಯಬದ್ಧವಾಗಿ ನೀಡುವ ಹಕ್ಕನ್ನು ಕೊಡುತ್ತದೆ. ನಿಗದಿತ ಅವಧಿಯಲ್ಲಿ ಸೇವೆ ಸಿಗದಿದ್ದರೆ ಮೇಲ್ಮನವಿಯನ್ನು ಸಲ್ಲಿಸುವ ಅವಕಾಶವೂ ಇದೆ. ಅಷ್ಟು ಸುಲಭವಾ? ಹೌದಪ್ಪ, ನೀನು ಎಲ್ಲ ತೆರಿಗೆಗಳು ಪಾವತಿಯಾಗಿದ್ದರೆ ಸಾಕು. ಸಕಾಲ ಕಾಯ್ದೆಯಡಿ ಆನ್ಲೈನ್ ಅರ್ಜಿ ಹಾಕಿದರೆ 1 ಕೆಲಸದ ದಿನಗಳಲ್ಲೇ ಉದ್ದಿಮೆ ಪರವಾನಗಿ ನವೀಕರಣ ಸಿಗುತ್ತದೆ. ಅಷ್ಟು ಬೇಗವಾ? ಒಂದೇ ಸಲ ಅರ್ಜಿ ಹಾಕಿದ್ರೆ ಸಾಕಾ? ಹೌದು, ಯಾವುದೇ ಕಚೇರಿ ಅಲೆದಾಟ ಇಲ್ಲ, ಅನಾವಶ್ಯಕ ವಿಳಂಬವಿಲ್ಲ. ಸಮಯಕ್ಕೆ ಸೇವೆ ಸಿಗಲಿಲ್ಲ ಅಂದರೆ ಮೇಲ್ಮನವಿಯನ್ನು ಸಲ್ಲಿಸುವ ಹಕ್ಕೂ ಇದೆ. ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಇವತ್ತೇ ಸಕಾಲ ಮೂಲಕ ಅರ್ಜಿ ಹಾಕ್ತೀನಿ. ಹೌದು, ಸಮಯ ಉಳಿಸೋಕೆ, ವ್ಯಾಪಾರ ನಿಂತು ಹೋಗದಂತೆ ಇರೋಕೆ ಸಕಾಲ ಕಾಯ್ದೆ ನಮಗೆ ಸಹಾಯ ಮಾಡಿದೆ. ಸಕಾಲ ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪಲ್ಲ.